ನೋಡಿ ವೀಕ್ಷಕರೇ, ಇದೊಂದು ಪರ್ವತ ಶ್ರೇಣಿ. ನಮ್ಮ ನರಸಾಪುರ ಮತ್ತು ಕೋಲಾರ ಮಧ್ಯಭಾಗದಲ್ಲಿ ಕಾಣಿಸಿಕೊಳ್ಳುವ ಪರ್ವತ ಶ್ರೇಣಿಗಳು. ನೋಡಿ, ನಿಯರ್ ಬೈ ಕೋಲಾರವರೆಗೂ, ಕೋಲಾರ ಸಮೀಪದವರೆಗೂ ಈ ಬೆಟ್ಟಗಳ ಸಾಲು ನಾವೇನು ಕರಿತೀವಿ, ಈ ಒಂದು ಪರ್ವತ ಶ್ರೇಣಿಗಳು ತಮ್ಮ ಬಾಹುಬಲವನ್ನು ವಿಸ್ತರಿಸಿಕೊಂಡಿದ್ದಾವೆ. ಇದು ಕೆಂದಟ್ಟಿ ಬೆಟ್ಟ. ನೋಡಿ, ಇದು ಕೆಂದಟ್ಟಿ ಬೆಟ್ಟ. ನೋಡಿ, ಅದ್ರ ಮೇಲೆ ನಮ್ಮ ಕನ್ನಡದ ಬಾವುಟ ಎಷ್ಟು ಸ್ವಚ್ಛಂದವಾಗಿ ಅಮೋಘವಾಗಿ ಹಾರಾಡ್ತಾ ಇದೆ. ಕನ್ನಡದ ಬಾವುಟ ಹಳದಿ ಕೆಂಪು. ನೋಡಿ, ಈ ಪರ್ವತ ಶ್ರೇಣಿಗಳು ನಮ್ಮ ನರಸಾಪುರ ಮಧ್ಯಭಾಗದಿಂದ ಕೆಂದಟ್ಟಿ ಸಮೀಪದಿಂದ ಕೋಲಾರದ ಅಂತರಗಂಗೆ ಬೆಟ್ಟದವರೆಗೂ ಪರ್ವತ ಶ್ರೇಣಿಗಳು. ನೋಡಿ, ಇಲ್ಲಿ ಯಥೇಚ್ಛವಾಗಿ ಬೆಟ್ಟಗಳಿದ್ದಾವೆ, ಕಾಣಿಸ್ತಿದೆಯಾ? ತೇರಳ್ಳಿ ಬೆಟ್ಟ, ಅಂತರಗಂಗೆ ಬೆಟ್ಟಗಳು. ನೋಡಿ, ಇವೆಲ್ಲನೂ ಅಂತರಗಂಗೆ ಬೆಟ್ಟಗಳು. ಸೊ ಆ ಬೆಟ್ಟಗಳ ಮೇಲೆ 7 ಊರು ಇದ್ದಾವೆ. ಎಷ್ಟು? 7 ವಿಲೇಜಸ್ ಆ ಬೆಟ್ಟಗಳ ಮೇಲೆ. ಸೊ ಅಲ್ಲಿ ಜನನೂ ವಾಸಿಸ್ತಾ ಇದ್ದಾರೆ. ಸೊ ಅಗ್ರಿಕಲ್ಚರು ಎಲ್ಲ ಇದೆ, ಬೋರ್ವೆಲ್ ಇದೆ, ಬಾವಿಗಳಿದ್ದಾವೆ ಆ ಬೆಟ್ಟಗಳ ಮೇಲೆ, ನಮ್ಮ ಅಂತರಗಂಗೆ ಬೆಟ್ಟಗಳ ಮೇಲೆ. ಸೊ ಈ ನಮ್ಮ ಸೊಬಗು ಕೋಲಾರದ ಒಂದು ಗ್ರಾಮೀಣ, ನೈಜವಾಗಿ ಪ್ರಾಕೃತಿಕವಾಗಿ ಪ್ರಕೃತಿದತ್ತವಾದ ಈ ನಮ್ಮ ಒಂದು ಸೊಬಗು ಅಂತ ಹೇಳ್ಬೋದು. ಸೊ ಇದು ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲೋ ಯಾವುದೇ ರೀತಿಯ ಒಂದು ಕಂಪ್ನಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ವಸ್ತುವಲ್ಲ. ಇದು ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ, ಪ್ರಕೃತಿದತ್ತವಾಗಿ ನಮಗೆ ದೊರೆಯುವ ಸೊಬಗು. ಸೊ ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬೆಟ್ಟಗಳಲ್ಲಿ ಕೂಡ ಮೈನಿಂಗ್ ಮಾಡ್ತಾಯಿದ್ದಾರೆ. ಬೆಟ್ಟಗಳನ್ನ ನೈಸರ್ಗಿಕ ಸಂಪತ್ತನ್ನ ಹಾಳು ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟೊಂದು ಒಂದು ಸ್ವಚ್ಛವಾದ ಗಾಳಿ ಬೀಸ್ತಾ ಇದೆ ಇಲ್ಲಿ ಈ ಒಂದು ಭಾಗದಲ್ಲಿ. ನೋಡಿ, ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ, ಈ ಬೆಟ್ಟಗಳ ಸಾಲಿರೋದ್ರಿಂದ, ಅತಿಯಾದ ಮರ ಮತ್ತು ಬೆಟ್ಟಗಳ ಸಾಲಿರೋದ್ರಿಂದ ಈ ಭಾಗದಲ್ಲಿ ಯಥೇಚ್ಛ ಮಳೆ ಬೀಳುತ್ತೆ. ನಮ್ಮ ಕೋಲಾರದ ಒಂದು ಆಗುಂಬೆ ಶಿರಾಪುಂಜಿ ಅಂತ ಹೇಳ್ಬೋದು. ಈ ಭಾಗವನ್ನು ಯಥೇಚ್ಛ ಮಳೆ ಬೀಳುತ್ತೆ ಮಳೆಗಾಲದಲ್ಲಿ. ಬೇರೆ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಈ ಭಾಗದಲ್ಲಿ ಯಥೇಚ್ಛ ಮಳೆ ಬರುತ್ತೆ. ಈ ಬೆಟ್ಟಗಳ ಸಾಲಿರೋದ್ರಿಂದ ಮೋಡಗಳನ್ನ ಅದು ಆಕರ್ಷಣೆ ಮಾಡುತ್ತೆ ವೈಜ್ಞಾನಿಕವಾಗಿ. ಸೊ ಅದರಿಂದ ಈ ನಮ್ಮ ನೈಸರ್ಗಿಕ ಸಂಪತ್ತನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಮತ್ತೊಮ್ಮೆ ನಮ್ಮ ಕನ್ನಡ ಬಾವುಟನ ಪ್ರದರ್ಶಿಸ್ತೀವಿ. ನೋಡಿ, ಕೆಂದಟ್ಟಿ ಬೆಟ್ಟದ ಮೇಲೆ ನಮ್ಮ ಕನ್ನಡ ಪರ ಸಂಘಟನೆಗಳು, ಅಭಿಮಾನಿಗಳು ಕನ್ನಡ ಬಾವುಟನ ಹಾರಿಸ್ತಾ ಇದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ನಮ್ಮ ಕೋಲಾರ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ.